ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕರ್ನಾಟಕದ ನೂತನ ಸಾರಥಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಆಗಿದ್ದಾರೆ. ಭಾವಿ ಮುಖ್ಯಮಂತ್ರಿಗಳು ಈಗಿಡ್ತಾ ಇರೋ ಹೆಜ್ಜೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ದೇವೇಗೌಡರ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡೆದಿದ್ದಾರೆ. ಪದ್ಮನಾಭನಗರ ನಿವಾಸಕ್ಕೆ ಭೇಟಿ ಕೊಟ್ಟು ರಾಜಕೀಯ ಮುತ್ಸದಿ ಎಚ್.ಡಿ. ದೇವೇಗೌಡರ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ. ಒಕ್ಕಲಿಗ ಸಮುದಾಯದ ಅತ್ಯಂತ ಪ್ರಭಾವಿ ನಾಯಕನ ಆಶೀರ್ವಾದವನ್ನ ಪಡೆದಿದ್ದಾರೆ. ಆಮೇಲೆ ಹಿಂಗೆ ಮಾತ್ರ ನಾವು ನೋಡಬಾರ್ದು ನೋಡಿ, ನಾವು 3 ವಿಷಲ್ಸ್ ತೋರಿಸ್ತೀವಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ ಏನೇನು ಕತೆ ಅಂತ. ಒಂದು, ಡಿ ಕೆ ಶಿವಕುಮಾರ್ ಅವರು ಎಚ್.ಡಿ. ದೇವೇಗೌಡರ ಆಶೀರ್ವಾದ ಪಡೆಯೋದು, ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರ ಆಶೀರ್ವಾದ, ಆಮೇಲೆ ಮಧ್ಯದಲ್ಲಿ ಯಡಿಯೂರಪ್ಪ ಅವರ ಆಶೀರ್ವಾದ. ಸೊ ಕುರುಬ, ಲಿಂಗಾಯತ ಮತ್ತು ಒಕ್ಕಲಿಗ ರಾಜ್ಯದ ಪ್ರಭಾವಿ ಸಮುದಾಯಗಳು, 3 ಸಮುದಾಯದ ಮಾಸ್ ಲೀಡರ್ಸ್ ಅನ್ನ ಇವರು ಭೇಟಿ ಮಾಡಿರೋದು. ಈ ಸಂದರ್ಭದಲ್ಲಿ ಸಹಜವಾಗಿ ಅವರ ರಾಜಕೀಯ ಹೆಜ್ಜೆಗಳ ಬಗ್ಗೆ ಕುತೂಹಲ ಕಾರಣ ಆಗ್ತಾ ಇದೆ. ಅಂದ್ರೆ 3 ಸಮುದಾಯದ ವಿಶ್ವಾಸವನ್ನ ಪಡೆದುಕೊಳ್ತಾ ಇದ್ದಾರೆ. ಸ್ವತಃ ಒಕ್ಕಲಿಗ ಸಮುದಾಯಕ್ಕೆ ಇವರು ಸೇರಿದ್ದಾರೆ, ಬಟ್ 3 ಸಮುದಾಯ ಕಂಡಂತಹ ಮಾಸ್ ಲೀಡರ್ಸ್ನ ಆಶೀರ್ವಾದವನ್ನ ಪಡೆಯೋದ್ರ ಮೂಲಕ ಜನರೇಷನ್ ಶಿಫ್ಟ್ ಆಗ್ತಾ ಇದೆ. ಹೊಸ ತಲೆಮಾರಿನ ರಾಜಕಾರಣವನ್ನ ನಾನು ಮಾಡೋನಿದ್ದೀನಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಕಳೆದ 20-25 ವರ್ಷದ ರಾಜಕಾರಣ ಗಿರ್ಕಿ ಹೊಡಿತಾ ಇದ್ದಿದೆ. ಒಂದು ಯಡಿಯೂರಪ್ಪ, ಇನ್ನೊಂದು ಸಿದ್ದರಾಮಯ್ಯ ಹಾಗೂ ಎಚ್.ಡಿ. ದೇವೇಗೌಡರು. ಈಗ ಪೊಸಿಷನ್ಸ್ ನಿಧಾನಕ್ಕೆ ಎವಾಲ್ವ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ 3 ಜನರ ಎಕ್ಸ್ಪೀರಿಯನ್ಸ್ ಮತ್ತು ಹಿರಿತನವನ್ನು ಒಪ್ಪಿ ಡಿ ಕೆ ಶಿವಕುಮಾರ್ ಮುಂದೆ ನಾನು ಹೆಜ್ಜೆ ಇಡ್ತಾ ಇದ್ದೀನಿ ಮತ್ತು ಇನ್ನು ಮುಂದೆ ನನ್ನ ಲೆಕ್ಕ ಇರುತ್ತೆ ಅನ್ನೋ ಮೆಸೇಜ್ ಅನ್ನ ಕೂಡ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ 2023ರಲ್ಲಿ JDS 5% ವೋಟ್ ಶೇರ್ ಅನ್ನ ಕಳ್ಕೊಂಡಿತ್ತು. ಬಿಕಾಸ್ ಪೆನ್ನು ಪೇಪರ್ನ ಡೈಲಾಗ್ ನಿಮಗೆಲ್ಲ ನೆನಪಿದೆ. ಅದಾದ ಬಳಿಕ ಯಾವಾಗಲೂ ಹೆಡ್ ಟು ಹೆಡ್ ಇರ್ತಾ ಇದ್ದಿದ್ದು JDS ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ. ಅದನ್ನ ಪಕ್ಕಕ್ಕಿಟ್ಟು ಇವತ್ತು ನನ್ನ ಪಾಲಿಗೆ ನಿರ್ಣಾಯಕ ದಿನ, ಅತಿ ದೊಡ್ಡ ದಿನ. ಆ ದಿನದಲ್ಲಿ ನೀವೆಲ್ಲರೂ ಕೂಡ ಅದನ್ನು ನೋಡಬೇಕು ಮತ್ತು ನನ್ನ ಸಂಭ್ರಮದಲ್ಲಿ ಜೊತೆಗಾರರಾಗಬೇಕು ಅಂತ ಬಯಸಿ ಈ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಹೊತ್ತಿನ ಮುಂಚೆ ಸಿದ್ದರಾಮಯ್ಯ ಅವರ ಭೇಟಿ, ಕುರುಬ ಸಮುದಾಯದ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನ ಭೇಟಿ. ಅದಾದ ನಂತರ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನ ಭೇಟಿ ಯಡಿಯೂರಪ್ಪ. ಈಗ ಒಕ್ಕಲಿಗ ಸಮುದಾಯ ನೋಡಿದಂತಹ ಟಾಲೆಸ್ಟ್ ಲೀಡರ್ ಎಚ್.ಡಿ. ದೇವೇಗೌಡರ ಭೇಟಿ. ಆ ಭೇಟಿಯ ಫೋಟೋ ಕೂಡ ಟಿವಿ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಮತ್ತು ಎಚ್.ಡಿ. ದೇವೇಗೌಡರ ಭೇಟಿ ಆಗಿದೆ. ಈ ಸಂದರ್ಭ ಸಹಜವಾಗಿ ಕಂಗ್ರಾಟ್ಸ್ ಹೇಳಿರ್ತಾರೆ, ಖುಷಿಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ರಾಜಕೀಯ ಏನೇ ಇರಬಹುದು, ಏನೇನೇ ಅಧ್ಯಾಯಗಳನ್ನು ನಾವು ನೋಡಿರಬಹುದು ಇವರಿಬ್ಬರ ವಿಚಾರದಲ್ಲಿ, ಬಟ್ ಇನ್ನು ಮುಂದೆ ಲೆಕ್ಕಾಚಾರಗಳು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಶುರುವಾಗುತ್ತೆ. ಸೊ ಎಚ್.ಡಿ. ದೇವೇಗೌಡರ ಕಡೆಯಿಂದ ಏನು ಮಾರ್ಗದರ್ಶನವನ್ನು ಬಯಸ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಒಂದು ಔಪಚಾರಿಕ ಭೇಟಿಯ ಸಂದರ್ಭದ ಫೋಟೋಸ್ ಈಗ ಗಮನ ಸೆಳೀತಾ ಇದೆ. ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಹೋಗಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿ ಅವರಿಗೆ ಆಹ್ವಾನವನ್ನು ಕೂಡ ಕೊಡೋ ಕೆಲಸ ಆಗಿದೆ. ಸೊ 3 ಮಾಸ್ ಲೀಡರ್ಸ್ಗಳನ್ನು ಒಂದೇ ದಿನದಲ್ಲಿ ಭೇಟಿ ಮಾಡಿದ್ದಾರೆ, ವಿಚ್ ಇಸ್ ಅ ಬಿಗ್ ಮೆಸೇಜ್. ಅದನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಒಂದು ಕುರುಬ ಸಮುದಾಯದ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು, ಇನ್ನೊಂದು ವೀರಶೈವ ಲಿಂಗಾಯತ ಸಮುದಾಯದ ಮಾಸ್ ಲೀಡರ್, ಮತ್ತು ಕೇವಲ ಸಮುದಾಯ ಬಿಟ್ಬಿಡೋಣ, ಈ 3 ಜನ ಎಲ್ಲಾದರೂ ಹೋದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಬರೀ ಜನ ಬರೋದಲ್ಲ, ಓಟು ಸೀಟಾಗಿ ಪರಿವರ್ತನೆ ಆಗೋ ಸಂದರ್ಭ. ಈಗ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಲ್ಲ, ಇದು ಡಿ ಕೆ ಶಿವಕುಮಾರ್ ಅವರು ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿದಂತಹ ಸಂದರ್ಭ. ಬೊಕ್ಕೆ ಕೊಟ್ಟು ಅವರನ್ನ ಸತ್ಕರಿಸುವಂತಹ ಕೆಲಸ ಕೂಡ ಆಗಿದೆ. ಬಿಕಾಸ್ ಫೈಲ್ ನೋಡ್ಕೊಂಡು ರಾಜಕಾರಣ ಮಾಡಬೇಕು ಅನ್ನೋ ದಾರಿಯನ್ನ ಇವರೆಲ್ಲರಿಗೂ ಹಾಕೊಟ್ಟಿದ್ದಾರೆ. ಸೊ ಆಶೀರ್ವಾದವನ್ನು ಪಡೆಯುವಂತಹ ಸಂದರ್ಭ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈಗಲೂ ಕೂಡ ಎಚ್.ಡಿ. ದೇವೇಗೌಡರ ಚಾಣಾಕ್ಷತೆ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ರಾಜಕೀಯ ಚಾಣಾಕ್ಷತೆ ಹೇಗೆ ಅಂತ. ಸೊ ಡಿ ಕೆ ಶಿವಕುಮಾರ್ ಅದೇ ಹಾದಿಯಲ್ಲಿದ್ದಾರೆ, ಮತ್ತಿಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರು. ಸೊ ಇವರಿಬ್ಬರ ಭೇಟಿ ಯಾವಾಗಲೂ ಕೂಡ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಈಗ ಇದೊಂದು ಕರ್ಟಸಿ ಮೀಟಿಂಗ್ ಮತ್ತು ಹಿರಿತನಕ್ಕೆ ಕೊಡುವಂತಹ ಗೌರವದ ಭಾಗವಾಗಿ ದೃಶ್ಯ ನೋಡ್ತಾ ಇದ್ದೀವಿ ನಾವು.
ಒಬ್ರನ್ನೊಬ್ರು ಮನೆಗೆ ಬಂದಂತಹ ಅತಿಥಿಯನ್ನು ಸಹಜವಾಗಿ ಹಿಂದೆ ಕೂಡ ನಾವು ನೋಡಿದ್ವಿ, ನಾಯಕರುಗಳು ಸತ್ಕರಿಸಿದ್ರು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಸತ್ಕರಿಸುವ ಕೆಲಸ, ಹಾಗೆ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಂಡು. ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಡಿ ಕೆ ಶಿವಕುಮಾರ್ ಪಡೆದುಕೊಂಡ್ರು. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಇದೇ ಸಂದರ್ಭದಲ್ಲಿ ಕೇಳ್ಕೊಂಡ್ರು. ಹಿತೈಷಿಗಳ ಆಶೀರ್ವಾದ ಬೇಕು, ರಾಜಕಾರಣದಲ್ಲಿ ಸಾಧನೆ ಮಾಡಿರೋರ ಆಶೀರ್ವಾದ ಬೇಕು. ಅದೇ ರೀತಿ ದೇವೇಗೌಡರು ಕೂಡ ಒಳ್ಳೇದಾಗಲಿ, ಕಂಗ್ರಾಟ್ಸ್, ಒಳ್ಳೆ ಕೆಲಸವನ್ನು ಮಾಡಿ ಅಂತ ಬೆಸ್ಟ್ ವಿಶಸ್ಸನ್ನು ತಿಳಿಸಿದರು. ಮತ್ತು ಕಾರ್ಯಕ್ರಮಕ್ಕೆ ಬನ್ನಿ, ನೀವು ಕಾರ್ಯಕ್ರಮದ ಭಾಗ ಆಗಿ ಅಂತ ಕೇಳಿಕೊಂಡ್ರು. ಅದಕ್ಕೆ ದೇವೇಗೌಡರ ಉತ್ತರ ಏನಿತ್ತು ಅನ್ನೋದು ನಮ್ಗೆ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ, ಬರ್ತಾರಾ ಇಲ್ವಾ ಅಂತ. ಬಿಕಾಸ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಪಾಸಣೆಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ಸೊ ಅದೆಲ್ಲವನ್ನ ಬಿಟ್ಟು ಬರೋರಿದ್ದಾರಾ ಅದ್ರ ಬಗ್ಗೆ ನಮ್ಮ ಮುಂದಿನ ಹಂತದಲ್ಲಿ ಮಾಹಿತಿ ಸಿಗುತ್ತೆ. ಬಟ್ ಇನ್ವೈಟ್ ಅಂತೂ ಕೊಟ್ಟರು. ಕಾಲಿಗೆ ಬಿದ್ದು ಅತ್ಯಂತ ನಮ್ರತೆಯಿಂದ ಆಶೀರ್ವಾದವನ್ನು ಪಡಿತಾ ಇರುವಂತಹ ಸಂದರ್ಭ. ಯಾರ ವಿರುದ್ಧ ತೊಡೆತಟ್ಟಿ ರಾಜಕೀಯ ಜರ್ನಿ ಶುರುವಾಯಿತು, ಅವರ ಪಕ್ಕಕ್ಕೆ ಬಂದು ನಿಂತು ನೋಡಿ ನಾನು ರಾಜ್ಯದ ಅತ್ಯುನ್ನತ ಹುದ್ದೆಗೆ ಇರ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋ ಖುಷಿ, ಸಾಧಿಸಿದಂತಹ ಖುಷಿ ಬೇರೆದೇ ಒಂದು ಕಿಕ್ಕನ್ನು ಕೊಡುತ್ತೆ. ಸದ್ಯಕ್ಕೆ ನಿಮಗೆ ನಾವು 2 ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ. ಒಂದು BS ಯಡಿಯೂರಪ್ಪ ಅವರ ಮನೆ ಧವಳಗಿರಿ ನಿವಾಸದಲ್ಲಿ ಅವರನ್ನು ಭೇಟಿ ಮಾಡಿದಂತಹ ಸಂದರ್ಭ, ದೇವರ ಕೋಣೆಗೆ ಹೋಗಿ ಅಲ್ಲಿ ವಿಭೂತಿಯನ್ನು ಹಚ್ಕೊಂಡು ಆಚೆ ಬಂದಂತಹ ಸಂದರ್ಭವನ್ನು ನಾವು ನೋಡಿದ್ವಿ. ಇದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರು 3 ಸಮುದಾಯದ ಮಾಸ್ ಲೀಡರ್ಸನ್ನು ಭೇಟಿ ಮಾಡಿದ್ರು. ರಾಜ್ಯವನ್ನು ಆಳಿದ ಅತ್ಯಂತ ಹಿರಿಯ ನಾಯಕರಿಗೆ ಗೌರವವನ್ನು ಕೂಡ ಸಲ್ಲಿಸಿದಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಈ 3 ಜನರ ಸುತ್ತಾನೆ ರಾಜಕಾರಣ ಗಿರ್ಕಿ ಹೊಡಿತಾ ಇತ್ತು. ಈಗ ಪವರ್ ಟ್ರಾನ್ಸಿಷನ್ಗಳನ್ನು ನೋಡ್ತಾ ಇದ್ದೀವಿ ನಾವು. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಖುಷಿ ಇದೆ, ಸಂತಸ ಇದೆ, ಸಾಧಿಸಿದ್ದೀನಿ ಅಂತ, ಹಿಡಿದ ಹಠವನ್ನು ಸಾಧಿಸಿದ್ದೀನಿ ಅನ್ನುವಂತಹ ಖುಷಿ.